ನಮಸ್ತೆ. 28/9/2024 ಶನಿವಾರ ದಿನ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತು ಏಕಾದಶಿ ಇದೆ. ಮಧ್ಯಾಹ್ನ 2:50 ಏಕಾದಶಿ ಆದ ನಂತರ ಬೇರೆ ತಿಥಿ ಚೇಂಜ್ ಆಗುತ್ತೆ, ದ್ವಾದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಆಶ್ಲೇಷ. ತಿಥಿಯಾಗಲಿ ನಕ್ಷತ್ರವಾಗಲಿ ಮತ್ತೊಂದಾಗಲಿ ಯಾವುದೇ ಆದರೂ ಬೆಳಗ್ಗೆ ಸೂರ್ಯೋದಯದಿಂದಲೇ ಸ್ಟಾರ್ಟ್ ಮಾಡಬೇಕು. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದರಿಂದಾಗಿ ಬೆಳಗ್ಗೆ ಇವತ್ತಿನ ಸೂರ್ಯೋದಯ 6:09 ಅಲ್ಲಿಂದ ಎಲ್ಲವೂ ಸ್ಟಾರ್ಟ್ ಆಗುತ್ತದೆ. ಇವತ್ತು ಬಂದಿರುವಂಥ ಈ ದಿನದಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದರೆ, ಈ ನಕ್ಷತ್ರ ರಾತ್ರಿ ಅಂತಂದರೆ 12 ಗಂಟೆ ದಾಟಿ 3:37:35 ಇರುತ್ತದೆ. ಅಲ್ಲಿಯವರೆಗೂ ಯೋಗ ಚೆನ್ನಾಗಿದೆಯಾ ಅಂತಂದರೆ 2 ಥರ ಇರುತ್ತದೆ. ಮರಣ ಸಂತುಷ್ಟಿ 2 ಥರ ಇದೆ. ಹಾಗಾಗಿ ಅಲ್ಲಿ 40% ಮಾತ್ರನೇ ಶುಭವಾಗಿದೆ. ಇವತ್ತಿನ ದಿನದಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ, ಮುಹೂರ್ತ ಕಾರ್ಯಗಳು ಬೇಡ. ದಿನನಿತ್ಯ ನೀವು ಮಾಡುವ ಕಾರ್ಯಗಳಿಗೆ ಖಂಡಿತವಾಗಿಯೂ ಅಡ್ಡಿ ಇಲ್ಲ, ಅದನ್ನು ಧಾರಾಳವಾಗಿ ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಅಂದರೆ ರಾತ್ರಿ 3:38 ಮೇಲೆ ನಕ್ಷತ್ರ ಚೇಂಜ್ ಆಗುತ್ತದೆ. ಅಂದರೆ ಆಶ್ಲೇಷ ನಕ್ಷತ್ರ ಮುಗಿದು ಮಖ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಅದು ಅಮೃತ ಧನಪ್ರಾಪ್ತಿ ಎಲ್ಲವೂ ಕೂಡಿ ಬರುತ್ತೆ. ಆದರೆ ಅಷ್ಟೊತ್ತು ನಾವು ಮಲಗಿರ್ತೀವಿ. ಹಾಗಾಗಿ ಇವತ್ತಿನ ದಿನ ಇನ್ವೆಸ್ಟ್ ಮಾಡೋದು ಬೇಡ, ಅಂದರೆ ಬಂಡವಾಳ ಹಾಕಿ ಯಾವುದು ಮಾಡುವಂಥದ್ದು ಬೇಡ, ಆದಷ್ಟು ಅವಾಯ್ಡ್ ಮಾಡಿಕೊಳ್ಳೋಣ. ಇವತ್ತಿನ ದಿನ ಪ್ರಕಾರ ನಾವು ಹೇಳಿದಂತೆ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ರಾಶಿಯನ್ನು ನೋಡೋಣ. 6:09 ರಾತ್ರಿ 3:38 ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಆ ನಂತರ ಮಖ ನಕ್ಷತ್ರ ಬರುತ್ತೆ, ಆದರೆ ಸಿಂಹರಾಶಿ ಬಂದುಬಿಡುತ್ತದೆ. ಹಾಗಾಗಿ ರಾತ್ರಿ 3:38 ಮೇಲೆ ರಾಶಿ ಬದಲಾಗುತ್ತದೆ, ಸಿಂಹರಾಶಿ ಬರುತ್ತದೆ. ಇವತ್ತು ಬೆಳಗ್ಗೆಯಿಂದ ಅಂದರೆ 6:09 7:52 ಆಶ್ಲೇಷ ನಕ್ಷತ್ರ 1ನೇ ಪಾದ. 7:52 ಮೇಲೆ ಮಧ್ಯಾಹ್ನ 2:26 ಆಶ್ಲೇಷ ನಕ್ಷತ್ರ 2ನೇ ಪಾದ. ಆ ನಂತರ ರಾತ್ರಿ 9:01 ಆಶ್ಲೇಷ ನಕ್ಷತ್ರ 3ನೇ ಪಾದ. ರಾತ್ರಿ 9:01 ಮೇಲೆ ಫುಲ್ ಡೇ ಅಂದರೆ ಹೆಂಗೆ ಅಂತಂದರೆ ಆಶ್ಲೇಷ ನಕ್ಷತ್ರದ 4ನೇ ಪಾದ ಇರುತ್ತದೆ, ಅಂದರೆ 3:38. ಆಮೇಲೆ 3:38 ಮೇಲೆ ಮಖ ನಕ್ಷತ್ರ ಸ್ಟಾರ್ಟ್, ಅಂದರೆ ರಾತ್ರಿ ಹೆಚ್ಚು ಕಮ್ಮಿ 9:01 3:38 ಆಶ್ಲೇಷ ನಕ್ಷತ್ರ, ಅದು 4ನೇ ಪಾದ. ಆಮೇಲೆ ಮಖ ನಕ್ಷತ್ರ 1ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಮಖ ನಕ್ಷತ್ರ 1ನೇ ಪಾದವಿದೆ. ಇದರಲ್ಲಿ ಹೆಂಗೆ ಅಂತಂದರೆ, ಇವಾಗ ನಾಳೆ ಇದು ಸ್ವಲ್ಪ ನೋಡೋಣ ಹೆಂಗಿರುತ್ತೆ ಅಂತ. ನಾಳೆ ನಕ್ಷತ್ರ ಪ್ರಕಾರ ಫುಲ್ ಡೇ ನಕ್ಷತ್ರವಿದೆ. ಹಾಗಾಗಿ ಇವತ್ತಿನ ದಿನ ಯಾವ ಕಾರ್ಯಗಳು ಮಾಡೋಕ್ಕೆ ಸ್ವಲ್ಪ ಅಡ್ಡಿ ಇದೆ, ನೋಡ್ಕೊಳ್ಳಿ. ಇಷ್ಟೆಲ್ಲ ಇದ್ರೂ ಇವತ್ತಿನ ಸ್ವಲ್ಪ ಶುಭ ಸಮಯ ನೋಡೋಣ. 100% ಕೆಟ್ಟ ಟೈಮೂ ನೋಡ್ಬಿಡೋಣ. ಯಾಕೆಂತಂದರೆ ಎಮರ್ಜೆನ್ಸಿಗೆ ಉಪಯೋಗ ಆಗುವ ಸಮಯವಿದು. ಎಲ್ಲ ಕಾರ್ಯಗಳು ಮಾಡೋಕ್ಕಲ್ಲ, ಎಮರ್ಜೆನ್ಸಿ ಬೇಕು, ಡಾಕ್ಟರ್ ಹತ್ರ ಹೋಗಬೇಕು ಅಲ್ಲಿ ಇಲ್ಲಿ ಅಂತಂದರೆ ಅದಕ್ಕೆ. ಬೆಳಗ್ಗೆ 6:59 9:07 ಶುಭ ಸಮಯ. 10:42 ಮಧ್ಯಾಹ್ನ 1:38 ಶುಭ ಸಮಯ. ಮಧ್ಯಾಹ್ನ 3:11 3:20 ಶುಭ ಸಮಯ. ಸಂಜೆ 5:09 5:27 ಶುಭ ಸಮಯ. ರಾತ್ರಿ ಅಂದರೆ ಸಂಜೆ 7:10 10:57 PM ಅಂದರೆ ರಾತ್ರಿಯವರೆಗೂ ಶುಭ ಸಮಯ. ರಾತ್ರಿ 1:12 1:38 ಶುಭ ಸಮಯ. ಕೊನೆಗೆ ರಾತ್ರಿ 3:11 4:37 ಶುಭ ಸಮಯ. ಹಾಗಾಗಿ ಇವತ್ತು ಬ್ರಹ್ಮ ಮುಹೂರ್ತ ಸುಮಾರಾಗಿದೆ, ಅಷ್ಟೊಂದು ಅನುಕೂಲವಾಗಿ ಇರಲಿಲ್ಲ. ಇವತ್ತು ಧನುಸು ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಬೆಳಗ್ಗೆ 6:09 ರಾತ್ರಿ 3:38. ಆದರೆ ಬೆಳಗ್ಗೆ 6:09 6:57 ದುರ್ಮುಹೂರ್ತ. 9:09 10:40 ರಾಹುಕಾಲ. ಮಧ್ಯಾಹ್ನ 1:40 3:11 ಯಮಕಂಡ ಕಾಲವಿದೆ. ಮಧ್ಯಾಹ್ನ 3:22 ಸಂಜೆ 5:07 ನಕ್ಷತ್ರ ವಿಷಘಟಿಕಾ ಕಾಲ. ಇದು ಅಶುಭವೇ. ಸಂಜೆ 5:29 7:08 ಮೃತ್ಯು ಇದೆ, ಇದು ಅಶುಭವೇ. ಅದೇ ಥರ ರಾತ್ರಿ 10:59 1:10 ಮೃತ್ಯು, ಇದು ಅಶುಭವೇ, ಒಳ್ಳೆ ಟೈಮ್ ಅಲ್ಲ. ರಾತ್ರಿ 1:40 ಮೇಲೆ 3:09 ವಿಷಕಾಲವಿದೆ.
ರಾತ್ರಿ 4 ಗಂಟೆ 39 ನಿಮಿಷದಿಂದ 6 ಗಂಟೆ 9 ನಿಮಿಷದವರೆಗೂ, ಅಂದರೆ ಬೆಳಗಾಗುವವರೆಗೂ ಚೋರ ಕಾಲ. ವಸ್ತುಗಳನ್ನ ಭದ್ರವಾಗಿಟ್ಕೊಳ್ಳಿ. ಇಷ್ಟೆಲ್ಲ ಇವತ್ತು ನೋಡಿದ್ವಿ. ಹಾಗಾಗಿ ಇವತ್ತಿನ ದಿನ ಅಪಾಯಕಾರಿಯಾಗಿರೋದರಿಂದ ಇವತ್ತು ತಾರಾಬಲ ಚಂದ್ರಬಲ ಇಲ್ಲ, ಅಂದರೆ ಯಾರಿಗೂ ಉಪಯೋಗ ಇಲ್ಲ ಅಂತ ಅರ್ಥಕ್ಕೆ. ಹಾಗಾಗಿ ಇವತ್ತಿನ ವಿಷಯ ಇಷ್ಟು ನೋಡಿದ್ವಿ. ಮುಂದಿನ ಸಂಚಿಕೆಯನ್ನು ನಾವು ನಾಳೆ ನೋಡ್ಕೊಳ್ಳೋಣ. ನಮಸ್ಕಾರ.